ನನ್ನ ಮಗಳ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಯಾರಿಗೂ ಸಹ ಅವಳನ್ನು ಮದುವೆ ಮಾಡಿಕೊಳ್ಳುವ ಮಾತೇ ಇಲ್ಲ. ಅವಳು ಯಾರನ್ನು ಒಲಿಸಬೇಕೆಂದು ಸಂಕಲ್ಪ ಮಾಡಿದ್ದಾಳೆಯೋ ಅವರನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಲು ಸಹಾಯ ಮಾಡುವಿನೇ ಹೊರತು ಬೇರೆ ಯಾವ ಪುರುಷನನ್ನು ಒಲಿಸು ಎಂದು ನಾನು ಅವಳಿಗೆ ಹೇಳಲಾರೆ. ಮಹಾರಾಜ, ಚಿಕ್ಕವರು ಅವಿವೇಕದಿಂದ ಕೈಗೊಂಡ ನಿರ್ಧಾರವನ್ನು ಹಿರಿಯರಾದ ನೀವು ಸರಿಪಡಿಸಬೇಕೇ ಹೊರತು ಅವರ ಅವಿವೇಕಕ್ಕೆ ನೀರೆರೆಯಬಾರದು. ಮರಳುಗಾಡಿನ ಮರೀಚಿಕೆಯನ್ನು ನೀರೆಂದು ಹಿಡಿಯಲು ಹೋದ ಭ್ರಮಾಧೀರರಿಗೆ ಹಿರಿಯರಾದ ನೀವು ಮಾರ್ಗದರ್ಶನ ನೀಡಿ ಅವರಿಗೆ ನಿಜವಾದ ಚೆಂದವನ್ನು ತೋರುವುದು ನಿಮ್ಮ ಧರ್ಮ ಹಾಗೂ ಕರ್ತವ್ಯವಲ್ಲವೇ? ಸಾಂಬ, ನನಗೆ ಕರ್ತವ್ಯವನ್ನಾಗಲಿ ಧರ್ಮವನ್ನಾಗಲಿ ಬೋಧಿಸುವ ಉದ್ದಡತನ ಮಾಡಬೇಡ. ನನ್ನ ಮಗಳು ಮರಳುಗಾಡಿನಲ್ಲಿಯೂ ಇಲ್ಲ, ಮೃಗ ಜಲದ ಭ್ರಮೆಗೆ ಒಳಗಾಗಿಯೂ ಇಲ್ಲ. ನಿತ್ಯ ಸತ್ಯ ಸಂಕಲ್ಪವಾದ ಮಹಾವಿಷ್ಣುವನ್ನು ಪತಿಯಾಗಿ ಪಡೆಯುವ ಅವಳ ಹಂಬಲದಲ್ಲಿ ಅವಿವೇಕತನವೂ ಇಲ್ಲ. ನಾನದನ್ನು ತಪ್ಪಿಸಿ ಬೇರೆ ಮಾರ್ಗದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀನು ಈ ವಿಚಾರದಲ್ಲಿ ನನ್ನೊಂದಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ತೆರಳಬಹುದು. ರಾಜೇಂದ್ರ, ನೀವು ಹೇಳಿದ್ದೆಲ್ಲ ನಾನು ಸರಿಯೆಂದು ಭಾವಿಸಿ ತಮ್ಮ ಮಾತುಗಳನ್ನು ಗೌರವಿಸಿ ನಾನೊಂದು ವಿಚಾರವನ್ನು ಹೇಳುತ್ತೇನೆ. ಇದನ್ನು ಕೇಳುವ ಕೃಪೆ ಮಾಡಬೇಕು. ಸರಿ, ಅದೇನೆಂದು ಒಂದೆರಡು ಕ್ಷಣಗಳಲ್ಲಿ ತಿಳಿಸಿ ನೀನಿಲ್ಲಿಂದ ನಿರ್ಗಮಿಸು. ನಿನ್ನೊಂದಿಗೆ ಅನಾವಶ್ಯಕ ಮಾತುಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನ ಉಪಯುಕ್ತ ಕೆಲಸಗಳು ಬೇರೆ ಇವೆ. ಬೇರೆ ಯಾರಾದರೂ ಈ ಮಾತನ್ನು ಹೇಳಿದ್ದರೆ ಈ ಕ್ಷಣವೇ ಅವರ ತಲೆ ನೆಲಕ್ಕೆ ಉರುಳುತ್ತಿತ್ತು. ಆದರೆ ನಾನು ಇಷ್ಟಪಟ್ಟ ಹೆಣ್ಣಿನ ತಂದೆ ಎಂದು ತಾಳ್ಮೆ ವಹಿಸಿದ್ದೇನೆ. ಸಾಂಬ, ಅದೇನೋ ಹೇಳುವೆನೆಂದು ಮೌನವಾಗಿ ಏಕಿರುವೆ. ಬೇಗ ಹೇಳಿ ಇಲ್ಲಿಂದ ತೊಲಗು. ಆಗಲಿ ಮಹಾರಾಜ. ನಿಮ್ಮ ಮಗಳು ಮಹಾವಿಷ್ಣುವನ್ನು ಒರೆಸುವ ತಪಸ್ಸಿಗೆ ಯುದ್ಧ ಉಂಟಾಗಿ ಅದು ಸಾಧ್ಯವೇ ಆಗದೆ ಹೋದರೆ, ಮಹಾವಿಷ್ಣುವನ್ನು ಒಲಿಸಿಕೊಳ್ಳಲು ನಿಮ್ಮ ಮಗಳು ವಿಫಲಳಾದರೆ ಅವಳನ್ನು ಕನ್ಯೆಯಾಗಿಯೇ ಉಳಿಯಲು ಬಿಟ್ಟು ಅವಳ ಜೀವನವನ್ನು ಬೆಂಗಾಡಾಗಿಸದೆ ಈ ಪರಾಕ್ರಮಶಾಲಿಯಾದ ಸಾಂಬನಿಗೆ ಕೊಟ್ಟು ವಿವಾಹ ಮಾಡಿಕೊಳ್ಳುವ ಮನಸ್ಸು ಮಾಡುವಿರ? ಸಾಂಬ, ಪ್ರಮಾದೀನಾಗಿ ಹಗಲು ಕನಸು ಕಾಣುತ್ತೇನೆ. ನನ್ನ ಮಗಳ ಅಪರಿಮಿತ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿನಗಿಲ್ಲ. ಅದನ್ನು ಅರಿತುಕೊಳ್ಳುವ ಯೋಗ್ಯತೆಯೂ ನಿನಗಿಲ್ಲ. ಆವಿಯೊಳಗಿನ ಮೀನು ಆಕಾಶದ ತಾರೆಯನ್ನು ಮುಟ್ಟಲು ಆಸೆಪಟ್ಟು